ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನೋಡ್ತಿರ್ಬೋದು, ಪ್ಲೇಟಲ್ಲಿ ಏನೋ ಒಂದು ಹಾರ್ಟ್ ಶೇಪಲ್ಲಿ ಕೇಕ್ ಥರ ಕಾಣಿಸ್ತಾ ಇದೆ. ಅದು ಬಂದುಬಿಟ್ಟು ಬೀಟ್ರೂಟ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ. ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಬೀಟ್ರೂಟು. ನಾನು 3 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಖಾರ, ಉಪ್ಪು, ಮಸಾಲೆ ಡಬ್ಬಿ ನೀವು ನೋಡ್ತಿರ್ಬೋದು. ಸೊ ಫಸ್ಟ್ ಆಫ್ ಆಲು ಬೀಟ್ರೂಟ್ ನೀಟಾಗಿ ತೊಳೆದಿಟ್ಕೊಳ್ಳೋಣ. ತೊಳೆದಾದಮೇಲೆ ಅದ್ರ ಮೇಲ್ಗಡೆ ಇರೋ ಸಿಪ್ಪಿನ ತೆಗೆಯೋಣ. ಸೊ ಬೀಟ್ರೂಟ್ ಸಿಪ್ಪೆನ ತೆಗೆದಾಗಿದೆ. ಇವಾಗ ಬೀಟ್ರೂಟ್ನ ಚೆನ್ನಾಗಿ ತುರ್ಕೊಳ್ಳೋಣ. ಸೊ ನಾನು ಬೀಟ್ರೂಟ್ ತುರಿಯೋಕ್ಕೆ ಇದು ತುರಿಯೋ ಮಣಿನ ಯೂಸ್ ಮಾಡ್ತಿರೋದು. ಈ ತುರಿಯೋ ಮಣಿ ಬಂದುಬಿಟ್ಟು ನಾನು ಐಕಿಯಾದಲ್ಲಿ ಪರ್ಚೇಸ್ ಮಾಡಿರೋದು. ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಆಗಿದೆ. ನೀವು ನೋಡ್ತಿರ್ಬೋದು, ಇದು 4 ಪ್ಲೇಟ್ಸ್ ಇದೆ. ಅದನ್ನು ಯಾವ್ಯಾವ ಶೇಪಲ್ಲಿ ನಾವು ತುರ್ಕೊಳ್ಬೋದು. ಇಟ್ಸ್ ನಾಟ್ ಓನ್ಲಿ ಫಾರ್ ಬೀಟ್ರೂಟು, ಬೇರೆ ಏನಾದರೂ ತುರ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಏನಾದರೂ ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಐಕಿಯಾ ವೆಬ್ಸೈಟಿಂದ ಬೈ ಮಾಡ್ಕೊಳ್ಬೋದು. ಸೊ ಬೀಟ್ರೂಟ್ನ ನೀಟಾಗಿ ತುಂಬ ಸಣ್ಣದಾಗಿರೋ ಸಾಚದಲ್ಲಿ ನಾನು ತುರಿತಾ ಇರೋದು. ಸೊ ಕೆಲವೊಬ್ಬರಿಗೆ ತುಂಬ ದೊಡ್ಡದಾಗಿದ್ದರೆ ಅದನ್ನ ತಿನ್ನಬೇಕಂತ ಅನಿಸೋದಿಲ್ಲ. ಅದ್ರ ಸಲುವಾಗಿ ನಾನು ತುಂಬ ಚಿಕ್ಕದಾಗಿರೋ ಲಾಸ್ಟ್ ಸೈಜು, ತುಂಬಾ ಚಿಕ್ಕದಾಗಿ ಬರೋ ಅಂಥ ಸೈಜಲ್ಲಿ ನಾನು ತುರಿತಾ ಇರೋದು ಬೀಟ್ರೂಟ್. ಸೊ ನೋಡ್ತಿರ್ಬೋದು, ನಾನು 2 ಬೀಟ್ರೂಟ್ನ ತುರಿದಾಯಿತು. ಲಾಸ್ಟ್ ಒನ್ ಇವಾಗ ತುರಿತಾ ಇದ್ದೀನಿ. ಕೆಲವೊಬ್ಬರಿಗೆ ದೊಡ್ಡದಾಗಿ ಇದ್ದರೆ ಅದು ತಿನ್ನಬೇಕಂತ ಅನಿಸಲ್ಲ. ಬೀಟ್ರೂಟ್ನ ನಾವು ಕಟ್ ಮಾಡಿಬಿಟ್ಟು ಮಾಡ್ಬೋದು, ಬಟ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದ್ರ ಸಲುವಾಗಿ ನಾನು ಚಿಕ್ಕ ಪೀಸಾಗಿ ಬೀಟ್ರೂಟ್ನ ತುರ್ಕೊಂಡು ಅದನ್ನ ಒಗ್ಗರಣೆ ಹಾಕ್ತೀನಿ. ಸೊ ಇವಾಗ ಕಂಪ್ಲೀಟು ಬೀಟ್ರೂಟು ತುರ್ತೆ ಆಯಿತು. ನೋಡ್ಬೋದು, ಇವಾಗ ನಾನು ಅದು ತುರಿಯೋ ಮಣಿನ ತೆಗೆದೆ. ಸೊ ಬೀಟ್ರೂಟ್ ಇವಾಗ ತುರ್ದಿದ್ದು ರೆಡಿ ಆಯಿತು. ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಅದ್ರ ಮೇಲೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಸೊ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಇದಕ್ಕೆ ಬೇಕಾದರೆ ಸ್ವಲ್ಪ ಕಡಲೆಬೇಳೆನೂ ನೀವು ಹಾಕ್ಕೊಳ್ಬೋದು. ಸೊ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಎರಡೂ ಹಾಕಿಬಿಟ್ಟು 1 ನಿಮಿಷದಿಂದ 2 ನಿಮಿಷದವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಸೊ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೋಡ್ತಿರ್ಬೋದು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ 1ರಿಂದ 2 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮ್ಯಾಟೊನೂ ಅದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೊಂದು 1ರಿಂದ 2 ನಿಮಿಷದವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು
ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋ ಒಗ್ಗರಣೆಗೆ ನಾವು 1 ಟೇಬಲ್ ಸ್ಪೂನು ಅಥವಾ 1/2 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಕಿದ್ದರೆ ನಾವು ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಅದನ್ನು ಮತ್ತೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸೈಡಲ್ಲಿ ತುರಿದಿಟ್ಕೊಂಡಿರೋಂತಹ ಬೀಟ್ರೂಟ್ನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ನಾನು ಬೀಟ್ರೂಟ್ನ ಒಗ್ಗರಣೆಗೆ ಹಾಕಿಬಿಟ್ಟು ಅದನ್ನು ಒಗ್ಗರಣೆ ಜೊತೆನ ಬೀಟ್ರೂಟ್ನ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಅದು ಒಗ್ಗರಣೆ ಏನಿರುತ್ತಲ್ವ, ಖಾರ ಉಪ್ಪು ಅದೆಲ್ಲನೂ ಬೀಟ್ರೂಟ್ ಜೊತೆ ಚೆನ್ನಾಗಿ ಬೆರ್ಕೊಳ್ಬೇಕು. ಖಾರ ಉಪ್ಪು ಎಲ್ಲ ಬೀಟ್ರೂಟ್ ಜೊತೆ ಬೆರೆತ್ರೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೀಟ್ರೂಟ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ದಟ್ ಮಸಾಲ ಎಲ್ಲನೂ ಅಥವಾ ಒಗ್ಗರಣೆ ಎಲ್ಲನೂ ನೀಟಾಗಿ ಕಲಿಯುತ್ತೆ ಪಲ್ಯದ ಜೊತೆಗೆ. ಸೊ ಇವಾಗ ಕಲಿತಾಯಿತು. ಅದಕ್ಕೆ ಇನ್ನೊಂದು 5 ಮಿನಿಟ್ಸ್ವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಪಲ್ಯನ ಬೇಯಿಸ್ಕೊಳ್ಳೋಣ. ಇವಾಗ ಪಲ್ಯ ಬೆಂದಾಗಿದೆ. ಅದನ್ನು ಇನ್ನೊಂದು ಟೈಮು ಕಲಿಸ್ಬಿಟ್ಟು ನೋಡ್ಕೊಳ್ಳೋಣ ಕಂಪ್ಲೀಟಾಗಿ ಬೆಂದಿದೆನಾ ಇಲ್ವಾ ಅಂತ. ಚೆನ್ನಾಗಿ ಬೆಂದಿದ್ರೆ ಫೈನು, ಇಲ್ಲಾಂದರೆ ಅದಕ್ಕೆ ನಾವು ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಟೈಮ್ನ ನಾವು ಬೇಯಿಸ್ಕೊಳ್ಬೋದು. ಸೊ ಇವಾಗ ಪಲ್ಯ ನೀಟಾಗಿ ಬೆಂದಿದೆ. ಅದಕ್ಕೆ ಗಾರ್ನಿಷಿಂಗಾಗಿ ನಾನು ಕೊರಿಯಾಂಡರ್ ಲೀವ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳೋಣ. ಇವಾಗ ನೋಡ್ಬೋದು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಸೊ ರುಚಿಯಾದ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಜೋಳದ ರೊಟ್ಟಿ ಜೊತೆನೂ ಸವಿಬಹುದು ಅಥವಾ ಚಪಾತಿ, ಬಿಸಿ ಬಿಸಿ ಚಪಾತಿ ಜೊತೆನೂ ನಾವು ಬೀಟ್ರೂಟ್ ಪಲ್ಯನ ತಿನ್ಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.